ಎಸ್ ಅಮ್ಮರ್ ಹೇಳೋದು ನಿಜ ಇದೆ. ನಾವು ಮಕ್ಕಳನ್ನ ನಂಗೆ ಸಾಕಿರ್ತೀವಿ, ಈ ಥರ ಬಡದು ಈ ಥರ ಮಾಡ್ತಾರೆ ಅಂತಂದರೆ ಹೆಂಗೆ ಬಿಡೋದು ಮಠಕ್ಕೆ ಅಂತ. ಅಲ್ಲ, ಈ ಮಠದಲ್ಲಿ ಈ ಆಡಳಿತ ಮಂಡಳಿ, ಈ ಒಂದು ದೇವಸ್ಥಾನ ಮಂಡಳಿ, ಇವರು ಇಷ್ಟು ಕಂಪ್ಲೇಂಟ್ ಬಂದರೂ ಕೂಡ ಇಷ್ಟು ದಿನ ಏನು ಮಾಡ್ತಾ ಇದ್ರಿ ನೀವು? ಈಗ ವಿಡಿಯೋ ವೈರಲ್ ಅಂತ ಇದ್ದಕ್ಕಿದ್ದಂತೆ ಜವಾಬ್ದಾರಿ ಜಾಗೃತಿ ಆಗ್ಬಿಟ್ಟಿದೆ ನಿಮಗೆ. ಮೊದಲೆಲ್ಲ ಕಂಪ್ಲೇಂಟ್ ಮಾಡಿದಾಗ ಸುಮ್ಮನೆ ಇದನ್ನ ಇಟ್ಕೊಂಡು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು ಕೂಡ ತಮಾಷೆ ನೋಡ್ತಾ ಇದ್ರ ನೀವು. ಆಡಳಿತ ಮಂಡಳಿ, ದೇವಸ್ಥಾನ ಆಡಳಿತ ಮಂಡಳಿ ಅವರು ಇದೇನಾ ಸಂಸ್ಕೃತ ಪಾಠಶಾಲೆ ಅಂತಂದರೆ? ವೇದಾಧ್ಯಯನ ಅಂತಂದರೆ ಅದರ ಮಹತ್ವನೇ ಬೇರೆ. ಇಷ್ಟೊಂದು ಕ್ರೌರ್ಯ ಮೆರಿತಾ ಇದ್ರು ಕೂಡ ಸುಮ್ಮನೆ ಇದ್ದು ಈಗ ಮೊಸಳೆ ಕಣ್ಣೀರು ಹಾಕ್ತಾರೆ ಶಾಲಾ ಆಡಳಿತ ಮಂಡಳಿ. ಅದಕ್ಕೆ ಈಗ ಶಾಲೆಗೆ ಮುತ್ತಿಗೆ ಹಾಕಿದ್ದಾರೆ ಸಾರ್ವಜನಿಕರು. ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ವೇದಾಧ್ಯಯನ ಮಾಡಿಸ್ತೀರಾ, ಇನ್ನೊಂದು ಮಾಡಿಸ್ತೀರಾ, ಸುಮ್ಮನೆ ಬೇಕು ಅಂತಾನೆ ಮಕ್ಕಳನ್ನ ಕರ್ಕೊಂಡು ಬಂದು ಇಟ್ಕೊಂಡು ಅವ್ರ ವಿರುದ್ಧ ದೌರ್ಜನ್ಯ ಎಸಗಿಸ್ತೀರಾ, ಏನು ಮಾಡ್ತಾ ಇದ್ದೀರಾ ನೀವು? ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆನೇ ನಮಗೆ ಡೌಟ್ ಇದೆ ಇಂಥ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿ ಅಲ್ಲಿ ಶಾಲೆ ಮತ್ತು ದೇವಸ್ಥಾನದ ವಿರುದ್ಧ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಮಾಡಿದ್ದಾರೆ. ಎಸ್, ಶಾಲೆಗೆ ಮುತ್ತಿಗೆ ಹಾಕಿದ್ದಾರೆ ಸಾರ್ವಜನಿಕರು. ಶಾಲೆಯ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯ ಶಿಕ್ಷಕನ ಇವನು ರಾಕ್ಷಸ, ಇವನು ವೀರೇಶ್ ವಿರುದ್ಧ ಕಠಿಣ ಕ್ರಮಕ್ಕೆ ಒತ್ತಾಯ ಮಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ನಲ್ಲಿ ಸುದ್ದಿ ಬಿತ್ತರ ಆಗ್ತಾ ಇದ್ದಂತೆಯೇ ಶಿಕ್ಷಕ ಅರೆಸ್ಟ್ ಆಗಿದ್ದಾನೆ ಕಲಬುರಗಿಯಲ್ಲಿ. ಕಲಬುರಗಿಗೆ ಹೋಗಿದ್ನಂತೆ ತಲೆಮರೆಸ್ಕೊಂಡು. ಬಹಳ ಉತ್ತಮವಾದಂತಹ ಪುರುಷ ಈತ. ಹೋಗಿ ಅಲ್ಲಿ ಗುಲ್ಬರ್ಗಾದಲ್ಲೇನೋ ತಲೆಮರೆಸ್ಕೊಂಡಿದ್ನಂತೆ. ನಾಯಕನಹಟ್ಟಿ ಪೊಲೀಸರು ಅಲ್ಲೇ ಹೋಗಿ ಆತನನ್ನು ಬಂಧಿಸಿದ್ದಾರೆ. ಓಕೆ, ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಚಿತ್ರದುರ್ಗದಿಂದ ರಾಜಶೇಖರ್. ನನ್ನ ಧ್ವನಿ ತಮಗೆ ಕೇಳಿಸ್ತಾ ಇದ್ರೆ, ಈಗ ಸಾರ್ವಜನಿಕರು ಕೂಡ ಅಲ್ಲಿ ಮುತ್ತಿಗೆ ಹಾಕುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಟ್ ನಿಜಕ್ಕೂ ಕೂಡ ಒಂದು ಆಘಾತಕಾರಿಯಾದಂತಹ ಸುದ್ದಿ ಏನು ಅಂತ ಅಂದರೆ, ಆ ಹುಡುಗ ಆತ್ಮಹತ್ಯೆ ಮಾಡ್ಕೊಳಕ್ ಹೋಗಿತ್ತಂತೆ. ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಂಥ ಹುಡುಗನನ್ನ ಆಟೋ ಡ್ರೈವರ್ ಬಚಾವ್ ಮಾಡಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆತನ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತೆ ಆಡಳಿತ ಮಂಡಳಿ. ಇದು ತುಂಬಾ ಆಘಾತಕಾರಿ ಅಂಶ. ಹಾಗಾದ್ರೆ ಈ ಆಡಳಿತ ಮಂಡಳಿ ಎಂತ ಶಾಲೆ ನಡೆಸ್ತಾ ಇದೆ ಅನ್ನುವಂತ ಒಂದು ಸಂಶಯ ಬರೋದಿಲ್ವಾ? ಎಸ್, ಪ್ರಮುಖವಾಗಿ ಏನು ನಾಯಕನಹಟ್ಟಿಯ ಸಂಸ್ಕೃತ ಶಾಲೆಯ ಏನು ಕ್ರೌರ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸಾಲು ಆರೋಪಗಳನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಆಡಳಿತ ಮಂಡಳಿಯ ದಿವ್ಯ ನಿರ್ಲಕ್ಷ್ಯದಿಂದಲೇ ಈ ಒಂದು ಘಟನೆ ಆಗಿದೆ ಅನ್ನುವಂಥದ್ದನ್ನ ಈಗಾಗಲೇ ಸಾರ್ವಜನಿಕರು ಹೇಳ್ತಕ್ಕಂಥದ್ದು. ಈ ಹಿಂದೆಯೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಳೆದ 8 ತಿಂಗಳ ಹಿಂದೆ ಈ ಒಂದು ಪ್ರಕರಣ ಜರುಗಿತ್ತು. ಅಂದೇ ಆ ಸಾರ್ವಜನಿಕರು ಮತ್ತು ಆಟೋ ಚಾಲಕ ಈ ಬಾಲಕನನ್ನ ರಕ್ಷಣೆ ಮಾಡಿದ್ರು. ಈ ಒಂದು ಬಾಲಕ ಏನಿದ್ದಾನೆ, ಈತನ ಕ್ರೌರ್ಯಕ್ಕೆ ಬೇಸತ್ತು, ಈತನ ಒಂದು ಹಲ್ಲೆಗೆ ಬೇಸತ್ತಂತಹ ಈತ ಇದೇ ಒಂದು ನಾಯಕನಹಟ್ಟಿ ಪಟ್ಟಣದ ಹೊರವಲಯದಲ್ಲಿರ್ತಕ್ಕಂಥ ಕೆರೆಯಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಕೆರೆ ಕಟ್ಟೆ ಮೇಲೆ ಇದ್ದಂತಹ ಸಂದರ್ಭದಲ್ಲಿ ಆಟೋ ಚಾಲಕರೊಬ್ಬರು ಈತನನ್ನ ನೋಡಿ ಈತನನ್ನ ಕರ್ಕೊಂಡು ಬಂದು ವೇದಾಧ್ಯಯನ ಶಾಲೆಯ ವಿದ್ಯಾರ್ಥಿ ಅನ್ನೋ ಕಾರಣಕ್ಕಾಗಿಯೇ ಈ ಒಂದು ಆಡಳಿತ ಮಂಡಳಿಗೆ ಈ ಒಂದು ವಿಚಾರವನ್ನ ಹೇಳಿದ್ರು. ಅಷ್ಟೇ ಅಲ್ಲದೆ ಅವತ್ತೇ ವಿಡಿಯೋ ಕೂಡ ಇವರಿಗೆ ತೋರಿಸಿ ಇವರಿಗೆ ತಿದ್ದಿ ಬುದ್ಧಿ ಹೇಳಿ ಅಂತ ಹೇಳಿದ್ರು ಕೂಡ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಮತ್ತು ಆಡಳಿತ ಮಂಡಳಿಯ ನಿರ್ಲಕ್ಷ್ಯ ವಹಿಸಿದ್ರಿಂದಾಗಿ ವಿಡಿಯೋ ವೈರಲ್ ಆಗಿರುವಂತದ್ದು. ಅಷ್ಟೇ ಅಲ್ಲದೆ ಆತ ನಿರಂತರವಾಗಿ ಇದೇ ರೀತಿಯಾದಂತಹ ಒಂದು ಕೃತ್ಯಗಳನ್ನ ಎಸಗಿದ್ರಿಂದಾಗಿ ಇದರಿಂದ ಬೇಸತ್ತಂತಹ ವಿದ್ಯಾರ್ಥಿಗಳು ಒಂದು ವಿಡಿಯೋವನ್ನ ವೈರಲ್ ಮಾಡಿದ್ದಾರೆ. ಆ ವೈರಲ್ ಮಾಡ್ತಾ ಇದ್ದಂತ ಈಗ ಆಡಳಿತ ಮಂಡಳಿ ಮೊಸಳೆ ಕಣ್ಣೀರನ್ನ ಹಾಕ್ಲಿಕ್ಕೆ ಶುರು ಮಾಡಿರ್ತಕ್ಕಂಥದ್ದು. ಇದರಿಂದಾಗಿಯೇ ಈ ಒಂದು ವೇದಾಧ್ಯಯನ ಶಾಲೆಯನ್ನ ಬಂದ್ ಮಾಡಬೇಕು ಅನ್ನುವಂತ ಒತ್ತಾಯವನ್ನ ಈಗಾಗಲೇ ಮುತ್ತಿಗೆ ಹಾಕಿದಂತಹ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆ ಒಂದು ಶಿಕ್ಷಕ ಏನಿದ್ದಾನೆ ಆತನನ್ನ ಕೂಡಲೇ ಬಂಧಿಸಬೇಕು ಅನ್ನುವಂತಹ ಒತ್ತಾಯ ಮಾಡಿದ್ರು. ಕೆಲವೇ ನಿಮಿಷಗಳಲ್ಲಿ ಆತ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ ಅನ್ನುವಂತ ಮಾಹಿತಿಗಳು ಕೂಡ ಬಂದಿರತಕ್ಕಂಥದ್ದು. ಅಲ್ಲೇ ನಡೆಸಿದಂತಹ ಒಂದು ವಿಡಿಯೋ ವೈರಲ್ ಆಗ್ತಿದ್ದಂತೆ ಆತ ಕಲಬುರಗಿಯ ಮೂಲಕವಾಗಿ
ಸಲುವಾಗಿ ಬೇರೆ ಕಡೆಗೆ ಪ್ರಯಾಣ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ನಾಯಕನಹಟ್ಟಿಯ ಪೊಲೀಸರು ವೀರೇಶ್ ಹಿರೇಮಠನನ್ನ ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ನಲ್ಲಿ 8 ತಿಂಗಳ ಹಿಂದೆ ನಡೆದಂತಹ ಘಟನೆಗೆ ಏನು ವೀರೇಶ್ ಹಿರೇಮಠ್ ಸಾಕ್ಷಿಯಾಗಿದ್ರೆ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕ್ಲಿಕ್ಕೆ ಶಾಲಾ ಆಡಳಿತ ಮಂಡಳಿ ಮುಂದಾಗಿತ್ತು ಅನ್ನುವಂಥದ್ದು ಸಾರ್ವಜನಿಕರು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಮೇಡಮ್. ಆಡಳಿತ ಮಂಡಳಿ ಏನು ಖಾಸಾ ರಿಲೇಷನ್ ಏನು ಇವರು ವೀರೇಶ್ ಅವರು? ಎಸ್, ಈ ಒಂದು ಶಾಲೆ ಆಡಳಿತ ಮಂಡಳಿಯ ಸುಪರ್ದಿಯಲ್ಲಿ ನಡೀತಾ ಇರುವ ಕಾರಣಕ್ಕಾಗಿ ಇವರ ಆಯ್ಕೆಯನ್ನು ಕೂಡ ಆಡಳಿತ ಮಂಡಳಿ ಮಾಡಿರುತ್ತೆ. ಆಡಳಿತ ಮಂಡಳಿ ಮಾಡಿರುವ ಕಾರಣಕ್ಕಾಗಿಯೇ ಆಡಳಿತ ಮಂಡಳಿಯವರು ಈತನನ್ನ ರಕ್ಷಣೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದಾಗಿಯೇ ಈ ಒಂದು ಘಟನೆ ನಡೆದಿದೆ ಅನ್ನುವಂಥದ್ದು ಕೂಡ ಸಾರ್ವಜನಿಕರು ಆರೋಪಿಸಿದ್ದಾರೆ ಅಂತ ಹೇಳ್ಬೋದು ಮೇಡಮ್. ಅಲ್ಲ, ಆಡಳಿತ ಮಂಡಳಿಯವ್ರಿಗೆ ಏನು ಮಕ್ಕಳು ಮರಿ ಇಲ್ಲೇನು? ಅವ್ರಿಗೂ ಹಂಗೆ ಹೊಡೆದಿದ್ರೆ ಬಿಡ್ತಿದ್ರೇನು? ಯಾರ್ದೋ ಮಕ್ಕಳು ಬರ್ತಾರೆ, ಹೆಂಗೋ ಹೊಡೆಸ್ಕೋತಾರೆ, ಹೆಂಗೋ ಜೀವನ ಮಾಡ್ತಾರೆ, ಹೆಂಗೋ ಆಗೋಗುತ್ತೆ ಅನ್ನುವಂಥ ಉಡಾಫೆ, ಬೇಜವಾಬ್ದಾರಿತನ ಇದು. ಈ ಆಡಳಿತ ಮಂಡಳಿ ಮುಜರಾಯಿ ಇಲಾಖೆಯ ಸುಪರ್ದಿಗೆ ಬರುತ್ತೆ ಇದ್ರೆ ಮುಜರಾಯಿ ಇಲಾಖೆ ಮೊದಲಿಗೆ ರಾಮಲಿಂಗಾರೆಡ್ಡಿ ಅವ್ರು ಹೋಗ್ಬೇಕು ಆ ಸ್ಥಳಕ್ಕೆ. ನಾವು ಬೆಳಗ್ಗೆಯಿಂದ ರಾಮಲಿಂಗಾರೆಡ್ಡಿ ಅವ್ರಿಗೆ ಕಾಲ್ ಮಾಡ್ತಾ ಇದ್ವಿ. ಮೋಸ್ಟ್ಲಿ ಅವ್ರು ಬ್ಯುಸಿ ಇರ್ಬೋದು, ಬಿಕಾಸ್ ಅವ್ರು ಯಾವಾಗಲೂ ಕೂಡ ಇಮಿಡಿಯೇಟ್ ಆಗಿ ಫೋನ್ನ ಅಟೆಂಡ್ ಮಾಡ್ತಾರೆ. ಬಟ್ ಗೊತ್ತಿಲ್ಲ, ಪ್ರೀ ಆಕ್ಯುಪೈಡ್ ಏನಾದರೂ ಪ್ರೋಗ್ರಾಮ್ಸ್ ಇರಬಹುದು ಅಂತ ಅನಿಸುತ್ತೆ. ಅದರ್ವೈಸ್ ಆಲ್ಸೋ ಈ ಒಂದು ಮುಜರಾಯಿ ಇಲಾಖೆಗೆ ಸೇರುವಂತಹ ಈ ದೇವಸ್ಥಾನ ಆಡಳಿತ ಮಂಡಳಿ ಏನಿದೆ, ಈ ದೇವಸ್ಥಾನ ಆಡಳಿತ ಮಂಡಳಿ ನಡೆಸ್ತಾ ಇರುವಂತಹ ಈ ಪಾಠಶಾಲೆ ಏನಿದೆ, ಈ ವೇದಾಧ್ಯಯನ ಕೇಂದ್ರ ಏನಿದೆ, ಅಲ್ಲಿಗೆ ಭೇಟಿ ಕೊಡಬೇಕು. ಅಲ್ಲಿ ಒಂದು ರಿಯಾಲಿಟಿ ಚೆಕ್ ಮಾಡಬೇಕು. ಅಲ್ಲಿ ಮಕ್ಕಳಿಗೆ ಯಾವ ರೀತಿಯಾದಂಥ ಶಿಕ್ಷಣವನ್ನು ಒದಗಿಸ್ತಾ ಇದ್ದಾರೆ ಅನ್ನೋದರ ಬಗ್ಗೆ ತಿಳ್ಕೋಬೇಕು. ಅಲ್ಲಿ ಮಕ್ಕಳಿಗೆ ಯಾವೆಲ್ಲ ಸೌಲಭ್ಯಗಳು ಇವೆ ಇಲ್ಲ ಅನ್ನೋದರ ಬಗ್ಗೆ ಗಮನ ಹರಿಸಬೇಕು. ಮತ್ತು ಮುಂದೆ ಈ ಥರ ಆಗದೇ ಇರೋ ರೀತಿ ಆಡಳಿತ ಮಂಡಳಿಗೆ ಖಡಕ್ ಆದಂತಹ ವಾರ್ನಿಂಗನ್ನು ಇಶ್ಯೂ ಮಾಡಬೇಕು. ನಾನು ಸಾರ್ವಜನಿಕರ ಪರವಾಗಿ, ಚಿತ್ರದುರ್ಗದ ಜಿಲ್ಲೆಯ ಜನತೆಯ ಪರವಾಗಿ ಮುಜರಾಯಿ ಇಲಾಖೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರಿಗೆ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ, ದಯವಿಟ್ಟು ಅಲ್ಲಿಗೆ ಹೋಗಿ. ಯಾಕೋ ಅಲ್ಲಿ ತುಂಬ ಸಂಶಯಾಸ್ಪದವಾಗಿ ಕಾಣ್ತಾ ಇದೆ. ಯಾಕೆ ಅಂತಂದರೆ ಈ ಮೊದಲೇ 8 ತಿಂಗಳ ಹಿಂದೆನೇ ಇಲ್ಲಿ ಈ ಥರದ್ದೆಲ್ಲ ನಡೀತಾ ಇದೆ, ಕ್ರೌರ್ಯ ಎಸಗ್ತಾ ಇದ್ದಾರೆ ಅಂತ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದ್ರು ಕೂಡ ಆಡಳಿತ ಮಂಡಳಿ ಉಡಾಫೆಯಾಗಿ ಯಾವುದೇ ರೀತಿಯಾದಂಥ ಕ್ರಮ ತೆಗೆದುಕೊಳ್ಳದೆ ಈ ಥರ ರಾಕ್ಷಸ ಪ್ರವೃತ್ತಿಯ ಶಿಕ್ಷಕನನ್ನು ಬಚಾವ್ ಮಾಡ್ಕೊಂಡು ಬಂದು ಈಗ ವಿಡಿಯೋ ವೈರಲ್ ಆದಮೇಲೆ ನಮ್ಮ ಮಾನ ಮರ್ಯಾದೆ ಮೂರ್ಖಾಸಿಗೆ ಹರಾಜಾಗುತ್ತೆ ಅಂತ ಈಗ ಮೊಸಳೆ ಕಣ್ಣೀರು ಹಾಕಿ ಆತನ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಬೊಗಳೆ ಬಿಡ್ತಾ ಇರೋದನ್ನ ನೋಡ್ತಾ ಇದ್ರೆ ಈ ಶಾಲೆಯ ಮೇಲೆ ಅನುಮಾನ ಇದೆ. ಆ ಅನುಮಾನ ಕ್ಲಿಯರ್ ಆಗಬೇಕು ಅಂತಂದ್ರೆ ಸ್ವತಃ ಮುಜರಾಯಿ ಇಲಾಖೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಭೇಟಿ ಕೊಡಬೇಕು ಈ ಕೇಂದ್ರಕ್ಕೆ. ಭಯ ಇರಬೇಕು. ಭಯ ಇಲ್ಲ ಅಂದ್ರೆ ಈ ರೀತಿಯಾದಂಥ ಉಡಾಫೆ ಇರುತ್ತೆ. ಆ ಮಗು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೊರಟಿತ್ತಂತೆ. ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಆ ತಂದೆ ತಾಯಿಗಳಿಗೆ ನೀವು ತಂದು ಕೊಡ್ತಾ ಇದ್ರ ಮಗನ? ಆಡಳಿತ ಮಂಡಳಿಯವ್ರಿಗೆ ಪ್ರಶ್ನೆ, ನೀವು ತಂದು ಕೊಡ್ತಾ ಇದ್ರಾ ವಾಪಸ್ಸು? ಏನು ಮಾಡ್ತಾ ಇದ್ದೀರಾ ನೀವು ಆ ಕೇಂದ್ರದಲ್ಲಿ? ಮಕ್ಕಳಿಗೆ ಪಾಠ ಕಲಿಸ್ಕೊಡ್ತಾ ಇದ್ದೀರಾ ಅಥವಾ ನಿಮ್ಗೆ ಏನು ಬೇಕೋ ಅದನ್ನು ಮಾಡ್ಕೊತಾ ಇದ್ದೀರಾ ಅಥವಾ ಹಣಕ್ಕೋಸ್ಕರ ಈ ರೀತಿ ಡ್ರಾಮಾ ಮಾಡ್ತಾ ಇದ್ದೀರಾ? ನೀವು ಉತ್ತರ ಕೊಡಬೇಕು ನೀವು ಈ ವಿಚಾರದಲ್ಲಿ. ಥ್ಯಾಂಕ್ ಯು ವೆರಿ ಮಚ್ ರಾಜಶೇಖರ್. ಬೇರೆ ನಂಬರಿಂದ ನೀವು ಫೋನ್ ಮಾಡಿದ್ದೀರ ಗೊತ್ತಾಗೈತೆ. ಯಾವ ನಂಬರ್? ಯಾವ ನಂಬರಿಂದ ಮಾಡಿದ್ರು ನಿಮ್ಮ ಮಾವರು? ನಿಮ್ಮ ಅಜ್ಜಿ ನಿಮ್ಮ ಅಜ್ಜಿಗೆ ಫೋನ್ ಮಾಡ್ತೀವಿ ಈಗ? ಹಾಂ ಸರಿ, ಯಾವ ನಂಬರಿಂದ ಮಾಡಿ? ಯಾರ ಹತ್ರ ಇಸ್ಕೊಂಡು ಮಾಡಿ? ಯಾವ ಹತ್ರ? ಸರಿ, ಏನಕ್ಕೆ ಬಂದಿದ್ದೇನೆ? ಏನಕ್ಕೆ ಬಂದಿದ್ದೇನೆ? ಇದಂತಾನೆ ಇದಂತಾನೆ ಇದನ್ನಲ್ಲೇನೋ ಹಾಕ್ಸ್ಕೊಂಡು ಅವನಿಗೆ ಅವನ ನಂಬರಿಂದ ಫೋನ್ ಮಾಡಬೇಕು. ಅವನು ಬೇರೆ ನಂಬರಿಂದ ನೀವು ಫೋನ್ ಮಾಡಿದ್ದೀರ ಗೊತ್ತಾಗೈತೆ. ಯಾವ ನಂಬರ್? ಯಾವ ನಂಬರಿಂದ ಮಾಡಿದ್ರು ನಿಮ್ಮ ಮಾವರು? ನಿಮ್ಮ ಅಜ್ಜಿ
ಅಜ್ಜಿಗೆ ಫೋನ್ ಮಾಡ್ತೀವಿ ಈಗ. ಹಾಂ ಸರಿ, ಯಾರ ನಂಬರಿಂದ ಮಾಡಿ? ಯಾರ ಹತ್ರ ಇಸ್ಕೊಂಡು ಮಾಡಿ? ಯಾವ ಹತ್ರ? ಸರಿ, ಈಗ ಏನಕ್ಕೆ ಬಂದಿದ್ದೇನೆ? ಏನಕ್ಕೆ ಬಂದಿದ್ದೇನೆ? ಇದಂತಾನೆ, ಇದಂತಾನೆ ಅವನು. ಹಾಂ, ಇದನ್ನ